ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಆಮ್, ಹರಿಯಾಣದ ಗುರುಗ್ರಾಮದಲ್ಲಿ ನಡೆದ ಒಂದು ಆಘಾತಕಾರಿ ಘಟನೆ ಬಗ್ಗೆ. 25 ವರ್ಷದ ಟೆನ್ನಿಸ್ ಪ್ಲೇಯರ್ ರಾಧಿಕಾ ಯಾದವ್ ಅವರದ್ದೊಂದು ದುರಂತ ಸಾವು. ನಿಜವಾಗ್ಲೂ ಬೇಸರದ ಸಂಗತಿ ಅಂದ್ರೆ ಇದನ್ನ ಮಾಡಿಟ್ಟು ಬೇರೆ ಯಾರೂ ಅಲ್ಲ, ಅವರ ಸ್ವಂತ ತಂದೆ ದೀಪಕ್ ಯಾದವ್, 49 ವರ್ಷದವರು. ಈ ಘಟನೆ ಯಾಕಾಯ್ತು, ಅದರ ಹಿಂದಿನ ಕಾರಣಗಳೇನು, ಮುಖ್ಯವಾಗಿ ಆ ಸಮಾಜದ ಒತ್ತಡ ಇದೆಯಲ್ಲ, 4 ಜನ ಏನಂತಾರೆ ಅನ್ನೋ ಭಯ, ಅದೊಬ್ಬ ತಂದೆಯ ಯೋಚನೆಗಳ ಮೇಲೆ ಹೇಗೆ ಪರಿಣಾಮ ಬೀರಿ ಇಂಥದ್ದೊಂದು ಸ್ಥಿತಿಗೆ ತಂತು ಅನ್ನೋದನ್ನ ಆಳವಾಗಿ ನೋಡೋಣ, ನಮ್ಮತ್ರ ಇರೋ ಮಾಹಿತಿಗಳ ಆಧಾರದ ಮೇಲೆ. ಹೌದು, ನಿಜಕ್ಕೂ ಇದು ನಮ್ಮ ಸಮಾಜದ ಕೆಲವು ಕಠಿಣ ಸತ್ಯಗಳನ್ನ ಪ್ರಶ್ನೆ ಮಾಡುವಂಥ ಘಟನೆ. ಈ ಗೌರವ, ಪ್ರತಿಷ್ಠೆ ಅನ್ನೋ ಸಾಮಾಜಿಕ ವಿಚಾರಗಳು ಒಬ್ಬ ವ್ಯಕ್ತಿಯ ಆಲೋಚನೆ ಮೇಲೆ ಎಷ್ಟು ಪರಿಣಾಮ ಬೀರಬಹುದು, ಕೆಲವೊಮ್ಮೆ ಅವು ಎಷ್ಟು ವಿನಾಶಕಾರಿಯಾಗ್ಬೋದು ಅನ್ನೋದಕ್ಕೆ ಇದೊಂದು ದುಃಖದ ಉದಾಹರಣೆ. ಬೇರೆಯವರ ಮೆಚ್ಚುಗೆಗೆ ಬದುಕೋದ್ರಲ್ಲಿರೋ ಅಪಾಯ ಇದು. ಈ ಘಟನೆಯಲ್ಲಿ ಮುಖ್ಯವಾಗಿ ರಾಧಿಕಾ ಯಾದವ್ ಬಗ್ಗೆ ಸ್ವಲ್ಪ ಮಾತಾಡೋಣ. ತುಂಬಾನೇ ಪ್ರತಿಭಾವಂತ ಟೆನ್ನಿಸ್ ಆಟಗಾರ್ತಿ. ರಾಜ್ಯ, ರಾಷ್ಟ್ರಮಟ್ಟ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಟೆನ್ನಿಸ್ ಫೆಡರೇಷನ್ ಅಂದ್ರೆ ITF ರ್ಯಾಂಕಿಂಗ್ನಲ್ಲಿ 113ನೇ ರ್ಯಾಂಕ್ನಲ್ಲಿದ್ರು. ಇದು ಸುಲಭದ ಸಾಧನೆಯಲ್ಲ. ಖಂಡಿತ, 113 ಅಂದ್ರೆ ಅದು ಗಮನಾರ್ಹ ಸಾಧನೆ. ಹೌದು, ಟೆನ್ನಿಸ್ ಜಗತ್ತಲ್ಲಿ ಅವರನ್ನ ರೈಸಿಂಗ್ ಸ್ಟಾರ್ ಅಂತಾನೆ ಕರೀತಿದ್ರು. ಆದ್ರೆ ಇತ್ತೀಚೆಗೆ ಆ ಭುಜದ ನೋವಿಂದಾಗಿ ಸ್ವಲ್ಪ ಆಟದಿಂದ ದೂರ ಇದ್ರು, ತಾತ್ಕಾಲಿಕವಾಗಿ ನಿಲ್ಸಿದ್ರು. ಆದ್ರೂ ಸುಮ್ನೆ ಕೂರ್ಲಿಲ್ಲ. ಒಂದು ಟೆನ್ನಿಸ್ ಅಕಾಡೆಮಿ ಶುರು ಮಾಡಿ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ರು. ಅದು ಯಶಸ್ವಿಯಾಗಿ ನಡೀತಿತ್ತು. ಅಂದ್ರೆ ಆರ್ಥಿಕವಾಗಿ ಸ್ವತಂತ್ರರಾಗಿದ್ರು, ಒಳ್ಳೆ ಹೆಸರು ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿದ್ರು. ರೀಲ್ಸ್ ಮಾಡೋದು, ಮ್ಯೂಸಿಕ್ ಆಲ್ಬಮ್ಸ್ನಲ್ಲಿ ಕಾಣಿಸ್ಕೊಳ್ಳೋದು, ಇದೆಲ್ಲ ಇತ್ತು. ವರದಿಗಳ ಪ್ರಕಾರ ಆರಂಭದಲ್ಲಿ ತಂದೆಗೆ ಮಗಳ ಟೆನ್ನಿಸ್ ಕೆರಿಯರ್ ಬಗ್ಗೆ ಏನೋ ಅಂತಹ ವಿರೋಧ ಇರಲಿಲ್ಲ. ಆದ್ರೆ ಆಕೆಯ ಹೆಸರು, ಪ್ರಸಿದ್ಧಿ ಅದು ಜಾಸ್ತಿಯಾದ ಹಾಗೆ ಆ ಊರಲ್ಲಿ ಸುತ್ತಮುತ್ತ ಮಾತುಗಳು ಶುರುವಾದವು ಅನ್ಸುತ್ತೆ. ಎಂಥ ಮಾತುಗಳು! ಅದೇ, ಹೆಣ್ಣುಮಕ್ಕಳಿಗೆ ಟೆನ್ನಿಸ್ ಆಟ ಬೇಕಾ, ಈ ಹುಡುಗಿ ನಡತೆ ಸರಿಯಿದೆಯಾ, ಈ ಥರದ ಮಾತುಗಳು. ಅವೆಲ್ಲ ತಂದೆಯ ಕಿವಿಗೆ ಬಿದ್ದಾಗ ಅವರ ಮನಸ್ಸಲ್ಲಿ ಒಂಥರ ಸರಿಹೋಗ್ಲಿಲ್ಲ, ಅಸಮಾಧಾನ ಶುರುವಾಯಿತು. ಓ, ಆ 4 ಜನರ ಮಾತುಗಳು. ಆದ್ರೆ ಕೇವಲ ಜನರ ಮಾತುಗಳಿಂದಲೇ ಇಷ್ಟು ದೊಡ್ಡ ನಿರ್ಧಾರಕ್ಕೆ ಬರ್ತಾರಾ? ಅಥವಾ ಈ ಗೌರವ ಅನ್ನೋದು ಇಲ್ಲಿ ಹೇಗೆ ಕೆಲಸ ಮಾಡ್ತು? ಮೊದಲು ಬೆಂಬಲ ಕೊಟ್ಟ ತಂದೆ ಮನಸ್ಸು ಯಾಕೆ ಬದಲಾಯಿತು? ಇದು ಬರೀ ಜನರ ಮಾತು ಅಂತಲ್ಲ, ಇದರ ಹಿಂದೆ ಕೆಲವು ಸಮಾಜಗಳಲ್ಲಿ ಆಳವಾಗಿ ಬೇರೂರಿರುವ ಕುಟುಂಬದ ಗೌರವ ಅನ್ನೋ ವಿಚಾರ ಇದೆ. ಮಗಳ ಪಬ್ಲಿಕ್ ಲೈಫ್ ಜಾಸ್ತಿ ಆಗ್ತಿದೆ, ಅವಳು ಸ್ವತಂತ್ರವಾಗಿ ನಿರ್ಧಾರ ತಗೊಳ್ತಿದ್ದಾಳೆ. ಇದು ತಂದೆಗೆ ಎಲ್ಲೋ ಒಂದು ಕಡೆ ಕುಟುಂಬದ ಹಿಡಿತ ಮೀರಿ ಹೋಗ್ತಿದೆ, ಗೌರವಕ್ಕೆ ಧಕ್ಕೆ ಬರ್ತಿದೆ ಅನ್ನೋ ಭಾವನೆ ಅದು ಬಲವಾಗಿರ್ಬೋದು. ನೋಡಿ, ರಾಧಿಕಾ ಗಾಯಗೊಂಡು ಆಟ ನಿಲ್ಲಿಸಿದಾಗ ತಂದೆಗೆ ಸಮಾಧಾನವಾಗಿತ್ತು ಅಂತ ವರದಿ ಹೇಳುತ್ತೆ. ಆದ್ರೆ ಅಕಾಡೆಮಿ ಯಶಸ್ವಿಯಾದಾಗ ಮತ್ತೆ ಈ ಟೀಕೆಗಳು, ಮಗಳ ದುಡ್ಡಲ್ಲಿ ಅಪ್ಪ ಬದುಕ್ತಿದ್ದಾನೆ ಅನ್ನೋ ತರಹದ ಮಾತುಗಳು ಅವರ ಅಸಮಾಧಾನವನ್ನು ಇನ್ನೂ ಹೆಚ್ಚಿಸಿದ್ವು. ಅಂದ್ರೆ ಮಗಳು ಸ್ವಂತ ಕಾಲ ಮೇಲೆ ನಿಂತಿದ್ದು ಕೂಡ ಅವರಿಗೆ ಸರಿ ಬರ್ಲಿಲ್ಲ, ಜನರ ಮಾತುಗಳಿಂದಾಗಿ. ಹೌದು, ಹಾಗೇ ಕಾಣಿಸುತ್ತೆ. ಆ ಜನರ ಟೀಕೆಗಳು ಅವ್ರನ್ನ ತುಂಬಾ ಬಾಧಿಸಿರ್ಬೇಕು. ಈ ಅಸಮಾಧಾನ, ಕೋಪ ಇದರ ಮಧ್ಯೆ ಇತ್ತೀಚೆಗೆ ರಾಧಿಕಾ ಮಾಡಿದ ಒಂದು ರೀಲ್ಸ್ ಅಥವಾ ಮ್ಯೂಸಿಕ್ ಆಲ್ಬಮ್ ವಿಡಿಯೋ, ಅದು ಮತ್ತೆ ಜನರ ಟೀಕೆಗೆ ಕಾರಣವಾಯಿತು. ಕ್ಯಾರೆಕ್ಟರ್ ಸರಿಯಿಲ್ಲ ಅನ್ನೋ ಮಾತುಗಳು ತಂದೆಯ ಕೋಪವಲ್ಲ, ತುತ್ತು ತುದಿಗೆ ಮುಟ್ಟಿಸಿದ್ವು. ಆ ರೀಲ್ಸ್ ಡಿಲೀಟ್ ಮಾಡು ಅಂತ ಒತ್ತಾಯ ಮಾಡಿದ್ರು. ರಾಧಿಕಾ ಒಪ್ಲಿಲ್ಲ. ತನ್ನ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ರು. ಹೌದು, ಇಲ್ಲಿ ಸಂಘರ್ಷ ಸ್ಪಷ್ಟವಾಗಿ ಕಾಣುತ್ತೆ. ಒಬ್ಬ ಆಧುನಿಕ ಯುವತಿಯ ಸೆಲ್ಫ್ ಎಕ್ಸ್ಪ್ರೆಷನ್, ಇನ್ನೊಂದು ಕಡೆ ತನ್ನೆಯ ಸಾಂಪ್ರದಾಯಿಕ ಗೌರವದ ಕಲ್ಪನೆಗಳು. ಈ ಘರ್ಷಣೆ ಬಹುಶಃ ಕೊನೆಯ ಪ್ರಚೋದನೆ ಆಗಿರ್ಬೋದು, ಅವರ ಮನಸ್ಸಲ್ಲಿದ್ದ ನೆಗೆಟಿವ್ ಯೋಚನೆಗಳನ್ನ ಇನ್ನೂ ಗಟ್ಟಿ ಮಾಡಿಬಿಟ್ಟು. ಎಂಥ ದುರಂತ ಅಂದ್ರೆ, ಇದೆಲ್ಲ ನಡೆದದ್ದು ರಾಧಿಕಾಳ ತಾಯಿಯ ಹುಟ್ಟುಹಬ್ಬದ ದಿನ ಬೆಳಿಗ್ಗೆ. ವರದಿಗಳ ಪ್ರಕಾರ ತಂದೆ ದೀಪಕ್ ಯಾದವ್ ಬಂದೂಕ್ ತಗೊಂಡ್ಬಂದು ಮಗಳ ಜೊತೆ ಜಗಳ ಶುರು ಮಾಡಿದ್ರು. ಮನೆಯವರಿದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಮೊದಲು ಸುಮ್ನೆ ಹೆದರಿಸ್ತಿದ್ದಾರೆ ಅನ್ಕೊಂಡ್ರು. ಹೌದು, ಯಾರೂ ಊಹಿಸ್ಲಿಲ್ಲ. ಆದರೆ ಕ್ಷಣ ಮಾತ್ರದಲ್ಲಿ 3 ರೌಂಡ್ ಫೈರ್ ಮಾಡಿ ರಾಧಿಕಾಳ ಜೀವ ತೆಗೆದೇ ಬಿಟ್ರು. ಆಮೇಲೆ
ಪೊಲೀಸರ ತನಿಖೆಯಲ್ಲಿ ತಂದೆ ಹೇಳಿರೋ ಮಾತುಗಳು ಇನ್ನೂ ಶಾಕಿಂಗ್ ಆಗಿವೆ. ಸುಮಾರು 15 ದಿನಗಳಿಂದ 4 ಜನರ ಮಾತುಗಳು ತಲೆಯಲ್ಲಿ ತುಂಬಾನೇ ಕೊರೆಯುತ್ತಿತ್ತು, ಮಗಳ ಮೇಲೆ ವಿಪರೀತ ದ್ವೇಷ ಬಂದ್ಬಿಟ್ಟಿತ್ತು ಅಂದಿದ್ದಾರೆ. 15 ದಿನಗಳಿಂದ ಅಯ್ಯೋ, ಅವಳನ್ನ ಸಾಯಿಸದಿದ್ದರೆ ನನ್ನ ತಲೆ ಸಿಡಿದು ಹೋಗುತ್ತಿತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಮಾನಸಿಕ ಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತು ನೋಡಿ. ಈ ಕಾರಣ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ಅಂತ ವರದಿ ಹೇಳುತ್ತೆ. ಹೌದು. ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕು? 4 ಜನ ಏನಂತಾರೆ ಅನ್ನೋ ಭಯ, ಆ ಪ್ರತಿಷ್ಠೆ, ಅದು ಹೇಗೆ ಒಬ್ಬ ವ್ಯಕ್ತಿಯ ವಿವೇಚನೆಯನ್ನೇ ಮರೆಮಾಚಿ ಸ್ವಂತ ಮಗಳ ಕನಸುಗಳನ್ನ, ಜೀವವನ್ನೇ ತೆಗೆಯುವಷ್ಟು ಕ್ರೂರವಾಗಿಸುತ್ತೆ ಅನ್ನೋದಕ್ಕೆ ಇದೊಂದೇ ನಿಜಕ್ಕೂ ಎಚ್ಚರಿಕೆಯ ಗಂಟೆ. ನಮ್ಮ ಖುಷಿಗಾಗಿ ಬದುಕೋ ಬದಲು ಬೇರೆಯವರ ಅಭಿಪ್ರಾಯಕ್ಕಾಗಿಯೇ ಬದುಕಿದ್ರೆ ಅದರ ಪರಿಣಾಮ ಎಷ್ಟು ವಿನಾಶಕಾರಿ ಆಗ್ಬೋದು ಅಂತ ಇದು ತೋರಿಸುತ್ತೆ. ಖಂಡಿತ ಗೌರವ, ಪ್ರತಿಷ್ಠೆ ಬಗ್ಗೆ ನಮ್ಮ ಸಮಾಜದ ಕೆಲವು ವ್ಯಾಖ್ಯಾನಗಳು ಎಷ್ಟು ಅಪಾಯಕಾರಿಯಾಗಬಲ್ಲವು ಅನ್ನೋದನ್ನ ಇದು ತೋರಿಸುತ್ತೆ. ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆಸೆಗಳು, ಆಧುನಿಕ ಜೀವನ ಶೈಲಿ, ಸೋಷಿಯಲ್ ಮೀಡಿಯಾ ಬಳಕೆ ಇರಬಹುದು, ಬೇರೆ ಇರಬಹುದು, ಅದೆಲ್ಲ ಈ ಹಳೆಯ ಕಟ್ಟುಪಾಡುಗಳ ಜೊತೆ ಸಂಘರ್ಷಕ್ಕೆ ಇಳಿದಾಗ ಏನಾಗ್ಬೋದು? ಇಲ್ಲಿ ಮುಖ್ಯವಾದ ಪ್ರಶ್ನೆ ಅಂದ್ರೆ, ವ್ಯಕ್ತಿಗಳು ಇಂತಹ ಸಾಮಾಜಿಕ ಒತ್ತಡಗಳನ್ನು ಹೇಗೆ ನಿಭಾಯಿಸಬೇಕು? ಆರೋಗ್ಯಕರವಾಗಿ, ವಿನಾಶಕಾರಿ ಯೋಚನೆಗಳಿಗೆ ಬಲಿಯಾಗದೆ ತಮ್ಮ ಬದುಕನ್ನ, ಬೇರ್ಯಾರ ಬದುಕನ್ನ ಗೌರವಿಸೋ ದಾರಿ ಹೇಗೆ ಕಂಡುಕೊಳ್ಬೇಕು? ಇದು ನಾವೆಲ್ಲರೂ ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ.